ದುಬೈಯಲ್ಲಿ ಉದ್ಯಮಿಯಾಗಿರುವ ಭಾರತದ ಯೋಗೇಶ್ ದೋಶಿಯವರು ತನ್ನ 64 ಅಪಾರ್ಟ್ಮೆಂಟ್ಗಳ ವಲಯವನ್ನು ಯುದ್ಧಬಾಧಿತ ಭಾರತೀಯರಿಗೆ ತೆರೆದಿಟ್ಟಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧದ ಉದ್ವಿಗ್ನತೆಯು ಯುಎಇಯ ದುಬೈಯನ್ನು ಕೂಡ ಬಾಧಿಸಿದೆ. ಇಲ್ಲಿನ ನಾನಾ ದೇಶಗಳಲ್ಲಿ ಕೆಲಸ ಕಳೆದುಕೊಂಡು ಇಲ್ಲವೇ ಭಾರತಕ್ಕೆ ವಾಪಸ್ಸಾಗಲು ಹೊರಟು ಟಿಕೆಟ್ ಸಿಗದವರು ಅಷ್ಟೇ ಅಲ್ಲ, ಪ್ರವಾಸ ಬಂದವರು ಕೂಡ ಸಾಕಷ್ಟು ಜನರು ನೆಲೆಯಿಲ್ಲದೆ ಪರಿತಪಿಸುತ್ತಿದ್ದಾರೆ. ಉದ್ಯಮಿ ಯೋಗೇಶ್ ಈಗ ಅವರ ನೆರವಿಗೆ ಬಂದಿದ್ದಾರೆ. ಉದ್ವಿಗ್ನಾವಧಿಯಲ್ಲಿ ನೆಲೆ ಸಿಗದ ಭಾರತೀಯರು ಉಳಿಯಲು ತಮ್ಮ ಸಾಲು ಅಪಾರ್ಟ್ಮೆಂಟ್ಗಳನ್ನು ಬಾಡಿಗೆ ಕೇಳದೆ ತೆರೆದಿಟ್ಟಿದ್ದಾರೆ. ಯೋಗೇಶ್ ಅವರು ಅಲ್ ಮಿರ್ಜಾನ್ ಗ್ರೂಪ್ನ ಚೇರ್ಮನ್. ಮಾನವೀಯ ನೆಲೆಯಲ್ಲಿ ತಾವು ಕಟ್ಟಿ ಮುಗಿಸಿರುವ 64 ಅಪಾರ್ಟ್ಮೆಂಟ್ಗಳನ್ನು ತಾತ್ಕಾಲಿಕವಾಗಿ ನಿರಾಶ್ರಿತರಾದ ಭಾರತೀಯರಿಗೆ ಮುಕ್ತವಾಗಿ ತಂಗಲು ಬಿಟ್ಟಿದ್ದಾರೆ. ಬರೀ ವಸತಿಯಲ್ಲ, ಇಲ್ಲಿ ತಂಗುವವರಿಗೆ ಎಲ್ಲ ಬಗೆಯ ವಸತಿ ಸವಲತ್ತು ಅಲ್ಲದೆ ಉಚಿತ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಪೀಪಲ್ಸ್ ಫೋರಂ ಯುಎಇ ಮತ್ತು ದುಬೈಯ ಭಾರತೀಯ ರಾಯಭಾರ ಕಚೇರಿಗಳ ಸಂಪರ್ಕಕ್ಕೆ ಬಂದ 125ಕ್ಕೂ ಹೆಚ್ಚು ಜನರು ಈಗ ಇಲ್ಲಿ ವಸತಿ ಊಟ ಪಡೆಯುತ್ತಿದ್ದಾರೆ. ಸದ್ಯ ಅಲ್ಲಿ ಉಳಿದಿರುವ ಮೋಹಿತ್ ವಚಾನಿ, ರಿಯಾ ಮಖಾಧಿಯಾ, ಪರಸ್ ಬಲೋಢಿಯಾ, ಗ್ರೀಷ್ಮಾ ಬಲೋಢಿಯಾ ಮೊದಲಾದವರು ಅಲ್ಲಿಗೆ ಬರುವುದಕ್ಕೆ ಮೊದಲೆರಡು ದಿನ ದುಬೈಯಲ್ಲಿ ಒದ್ದಾಡಿದ್ದನ್ನು ನೆನಪಿಸಿಕೊಳ್ಳುತ್ತಾರೆ.